ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ B.Sc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನಿವತ್ತು 4th ಸೆಮ್ಮಲ್ಲಿ ಬರುವಂಥದ್ದು ನೇಮ್ ರಿಯಾಕ್ಷನ್ಸ್ ಯಾವುದಿದೆಯಲ್ಲ, ನಿಯರ್ಲಿ ಒಂದು 11 ನೇಮ್ ರಿಯಾಕ್ಷನ್ಸ್ ಇದೆ. ಈಸಿ ಆಗಲಿ ಅಂತ ರೆಡಿ ರೆಕ್ನರ್ ಥರ ಇರಲಿ ಅಂತ ಆಲ್ ನೇಮ್ ರಿಯಾಕ್ಷನ್ಸ್ ಆಫ್ 4th ಸೆಮ್ ಕೆಮಿಸ್ಟ್ರಿ B.Sc ಸಿಲೆಬಸ್ನ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇದು ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸಲ್ಲಿ ಬರುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ಸಲ್ಲಿ ಬರುತ್ತೆ. ಆಲ್ರೆಡಿ ಆ ಚಾಪ್ಟರ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಡೀಟೇಲಾಗಿ ಹೇಳಿದ್ದೀನಿ. ಬಟ್ ಇಲ್ಲಿ ನಾನು ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಅದು ಆನ್ಸರ್ ಟು ದಿ ಪಾಯಿಂಟ್, ನಿಮ್ಗೆ ಏನು ಬೇಕು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಅರ್ಥ ಆಗಲಿ ಅಂತ ನಾನು ಇದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಈ ಸೆಮಿಸ್ಟ್ರಲ್ಲಿ ನಿಮಗೆ ಆಲ್ಡಿಹೈಡ್ಸು, ಕೀಟೋನ್ಸು, ಆಸಿಡ್ಸ್ ಓದ್ತೀರಾ ನೀವು. ಆಮೇಲೆ ಆಸಿಡ್ಸ್ನ ಓದ್ತೀರಾ, ಇನೋಲೈಟ್ಸ್ ಓದ್ತೀರಾ. ಬಟ್ ಇನೋಲೈಟ್ಸ್ ಯಾವುದು ನೇಮ್ ರಿಯಾಕ್ಷನ್ಸ್ ಇಲ್ಲ. ಸೊ ಆಲ್ಡಿಹೈಡ್ಸು, ಕೀಟೋನ್ಸಲ್ಲಿ ಮಾತ್ರ ನಿಮಗೆ ನೇಮ್ ರಿಯಾಕ್ಷನ್ಸ್ ಇದೆ. ಸೊ ಆಲ್ಡಿಹೈಡ್ಸು, ಕೀಟೋನ್ಸು, ಆಸಿಡ್ಸಲ್ಲಿ ಆಲ್ಡಿಹೈಡ್ಸ್ ಕೀಟೋನ್ಸ್ಗೆಲ್ಲ ಮ್ಯಾಕ್ಸಿಮಮ್ ಇರೋವಂಥದ್ದು HVZ ರಿಯಾಕ್ಷನ್, Hell-Volhard-Zelinskii ರಿಯಾಕ್ಷನ್ ಅಂತಿದೆಯಲ್ಲ ಅದಿರ್ಬೋದು, ಹಾಫ್ಮನ್ ರಿಅರೇಂಜ್ಮೆಂಟ್ ಇರ್ಬೋದು. ಅವೆರಡು ಮಾತ್ರ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸಲ್ಲಿ ಬರುತ್ತೆ. ಮಿಕ್ಕಿದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸಲ್ಲೇ ಬರುತ್ತೆ. ಸೊ ಎಷ್ಟೊಂದಕ್ಕೆ ನಿಮಗೆ ಮೆಕ್ಯಾನಿಸಮು ಗೊತ್ತಿರಬೇಕು. ಸೊ ರೈಟ್ ಎಕ್ಸ್ಪ್ಲೇನ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ವಿತ್ ಅ ಮೆಕ್ಯಾನಿಸಮ್ ಅಂತ ಕೊಡ್ತಾರೆ. ಸೊ ನಿಮಗೆ ಮೆಕ್ಯಾನಿಸಮ್ ನೆನಪಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಈಕ್ವೇಷನ್ ನೆನಪು ಬರೆದ್ರೆ ನಿಮಗೆ ಅಲ್ಲಿ ನಿಮಗೆ 1 ಮಾರ್ಕ್ನ ಅವರು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಈಕ್ವೇಷನ್ಸ್ಗಳನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ಥರ 11 ರಿಯಾಕ್ಷನ್ಸ್ ಬರುತ್ತೆ ನಿಮಗೆ. ರೋಸನ್ಮಂಡ್ ರಿಡಕ್ಷನ್, ಗಟರ್ಮನ್-ಕೋಚ್ ರಿಯಾಕ್ಷನ್, ಇವೆರಡನ್ನ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ಸ್ಗೆ ಯೂಸ್ ಮಾಡ್ತೀವಿ ನಾವು. ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ಗೆ ಯೂಸ್ ಮಾಡ್ತೀವಿ. ಆಲ್ಡಾಲ್ ಕಂಡೆನ್ಸೇಷನ್, ಪರ್ಕಿನ್ ಕಂಡೆನ್ಸೇಷನ್, ನೋವಿನಾಗಲ್ ಕಂಡೆನ್ಸೇಷನ್, ಬೆಂಜಾಯಿನ್ ಕಂಡೆನ್ಸೇಷನ್, ಮನಿಷ್ ರಿಯಾಕ್ಷನ್, ಕ್ಲೆಮೆನ್ಸನ್ ರಿಡಕ್ಷನ್, ಹೂಲ್-ಕ್ರಿಸ್ಟನರ್ ರಿಡಕ್ಷನ್. ಸೊ ಇಷ್ಟು ನಿಮಗೆ ಏನಾಗುತ್ತೆ ಅಂತಂದರೆ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸಲ್ಲಿ ಬರ್ತಾ ಹೋಗುತ್ತೆ. ಮೊದಲನೇದು ರೋಸನ್ಮಂಡ್ ರಿಡಕ್ಷನ್. ಆ್ಯಸ್ ಅ ನೇಮ್ ಇಂಡಿಕೇಟ್ಸ್ ರಿಡಕ್ಷನ್ ಅಂತ ಹೇಳ್ತಾ ಇರೋದಕ್ಕೋಸ್ಕರ ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಆಸಿಡ್ ಕ್ಲೋರೈಡ್ಸ್ನ ರಿಡಕ್ಷನ್ ಮಾಡಿದಾಗ ಯೂಸಿಂಗ್ ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಪೆರಡಿಯಂ ವರ್ಸಸ್ ಬೇರಿಯಂ ಸಲ್ಫೇಟ್ ಅಂತ ಇನ್ xylene ಸೊಲ್ಯೂಷನ್ ರಿಯಾಕ್ಷನ್ ಮಾಡ್ತೀವಿ. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಪೆರಿಡಿಯಮು ಬೇರಿಯಂ ಸಲ್ಫೇಟ್ ಕಾಂಬಿನೇಷನ್ ಇದೆಯಲ್ಲ, ಆ ಕಾಂಬಿನೇಷನ್ ಒನ್ ಆ್ಯಕ್ಟ್ ಆಸ್ ಎ ಪ್ರಮೋಟರ್, ಅದು ಒನ್ ಆ್ಯಕ್ಟ್ ಆಸ್ ಎ ಪಾಯ್ಸನ್. ಸೊ ಹಾಗಾಗಿ ಇದನ್ನ ಲಿಂಡ್ಲರ್ಸ್ ಕೆಟಲಿಸ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೈಡ್ರೋಜನೇಷನ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ನಾನು ನಿಲ್ಲಿಸಬೇಕು, ಕಂಟಿನ್ಯೂಸ್ ಮಾಡಬಾರ್ದು ಅಂದಾಗ ನಾನು ಏನು ಮಾಡ್ತೀನಿ, ಲಿಂಡ್ಲರ್ಸ್ ಕೆಟಲಿಸ್ಟ್ನ ಯೂಸ್ ಮಾಡ್ತೀನಿ. ಇಲ್ಲೇನು ಮಾಡ್ತೀನಿ, ರಿಡಕ್ಷನ್ ಅಂತಂದರೆ ನನಗೆ 2 ಥರ ರಿಡಕ್ಷನ್ ಆಗುತ್ತೆ. ನನಗೆ ಒಂದು ಡೈರೆಕ್ಟಾಗಿ ಹೈಡ್ರೋಜನ್ ಜೊತೆಗೆ ಅಡಿಷನ್ ಆಗುವಂಥದ್ದು, ಇನ್ನೊಂದು ಇಂಡೈರೆಕ್ಟಾಗಿ ಥ್ರೂ ರೆಡ್ಯೂಸಿಂಗ್ ಏಜೆಂಟ್ಗಳು ಮಾಡ್ತಾ ಹೋಗ್ತೀವಿ. ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಡೈರೆಕ್ಟಾಗಿ ನಾವೇನು ಮಾಡ್ತಾ ಇದ್ವಿ, ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡ್ತಾ ಇದ್ವಿ. ಹೈಡ್ರೋಜನೇಷನ್ ಅಂತ ಪದ ಯೂಸ್ ಮಾಡ್ಕೋಬೋದು ಇಲ್ಲಿ. ಹೈಡ್ರೋಜನೇಷನ್ ಆಫ್ ಅನ್ ಆಸಿಡ್ chloride in presence of a Lindlar's catalyst to form an aldehydes. This reaction we are going to call it as the Rosenmund reduction. Both aliphatic and aromatic aldehydes can be prepared using this particular reaction heating around 140 degrees centigrade. So acid chloride ಇದೆ, ಆಸಿಡ್ ಕ್ಲೋರೈಡ್ಗೆ ನನಗೆ ಹೈಡ್ರೋಜನ್ ಆ್ಯಡ್ ಮಾಡ್ತಾ ಇದ್ದೀನಿ. ರಿಡಕ್ಷನ್ ಅಂತಂದರೆ ಐದರ್ ಹ್ಯಾವ್ ಟು ಯೂಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಆರ್ ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜನ್ ಡೈರೆಕ್ಟಾಗಿ ಯೂಸ್ ಮಾಡಿ ನಾನು ಏನು ಮಾಡ್ತಾ ಆಲ್ಡಿಹೈಡ್ ಆಗಿ ಫಾರ್ಮ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಬೋತ್ ಆಲಿಫ್ಯಾಟಿಕ್ ಆ್ಯಂಡ್ aromatic aldehydes can be prepared using this particular method. ಅಸಿಟಾಲ್ಡಿಹೈಡ್ ತೊಗೊಂಡಿದ್ದೀನಿ, ಹೈಡ್ರೋಜನ್ ಹಾಕಿದಾಗ ನನಗೆ ಅಸಿಟಾಲ್ಡಿಹೈಡ್, ಅಸಿಟೈಲ್ ಕ್ಲೋರೈಡ್ನ ತೊಗೊಂಡಿದ್ದೀನಿ. ಅದನ್ನು ನಾನು ರಿಡಕ್ಷನ್ ಮಾಡಿದಾಗ ಅಸಿಟಾಲ್ಡಿಹೈಡ್ ಬಂತು. ಅದೇ ಥರ ಬೆನ್ಸಾಯಿಲ್ ಕ್ಲೋರೈಡ್ ತೊಗೊಂಡಿದ್ದೀನಿ ನಾನು, ಆವಾಗ ನನಗೆ ಬೆನ್ಸಾಲ್ಡಿಹೈಡ್ ಬಂತು. ದಿಸ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರೋಸನ್ಮಂಡ್ ರಿಡಕ್ಷನ್. ಅದೇ ಥರ ಗಟರ್ಮನ್-ಕೋಚ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಇದು ಆರೋಮ್ಯಾಟಿಕ್ ಆಲ್ಡಿಹೈಡ್ ಪ್ರಿಪ್ರೇಷನ್ಸ್ಗೆ ಫ್ರಮ್ ದಿ ಬೆನ್ಝೀನ್ಗೆ ಇದನ್ನು ಯೂಸ್ ಮಾಡ್ತಾರೆ. ಬೆನ್ಝೀನ್ ಆರ್ ಮೇಡ್ ಟು ರಿಯಾಕ್ಟ್ ವಿತ್ ಕಾರ್ಬನ್ ಮಾನಾಕ್ಸೈಡ್ ಅಂಡ್ ಹೈಡ್ರೋಜನ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ anhydrous AlCl3, ಅಂಡರ್ಗೋಸ್ ಫಾರ್ಮುಲೇಷನ್. HCl ಮತ್ತು CO ರಿಯಾಕ್ಷನ್ ಆದಾಗ ನಿಮಗೆ ಫಾರ್ಮೈಲ್ ಕ್ಲೋರೈಡ್ ಬರುತ್ತೆ. ಹಾಗಾಗಿ ಇದನ್ನು ಫಾರ್ಮುಲೇಷನ್ ಅಂತಲೂ ಹೇಳ್ಬೋದು. ಗಿವ್ಸ್ ಬೆನ್ಜಾಲ್ಡಿಹೈಡ್. ಸೊ ಬೆನ್ಝೀನ್ನ ಏನು ಮಾಡ್ತೀನಿ ನಾನು, ಕಾರ್ಬನ್ ಮಾನಾಕ್ಸೈಡು ಮತ್ತು HCl ಜೊತೆಗೆ ಟ್ರೀಟ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ AlCl3. ಅವಾಗ ಫಾರ್ಮುಲೇಷನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅಡಿಷನ್ ಆಫ್ CHO ಗ್ರೂಪಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಇದಕ್ಕೆ ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಗಟರ್ಮನ್-ಕೋಚ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಟ್ಸ್ ಎ ಪ್ರಿಪ್ರೇಷನ್ ಆಫ್ ಆರೋಮ್ಯಾಟಿಕ್ ಆಲ್ಡಿಹೈಡ್ಸ್ ಮಾಡ್ತೀವಲ್ಲ, ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಗಟರ್ಮನ್-ಕೋಚ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದೇ ಥರ ರಿಯಾಕ್ಷನ್ಸ್ ಬಂದರೆ ಆಲ್ಡಾಲ್ ಕಂಡೆನ್ಸೇಷನ್. Aldehydes containing alpha hydrogen atom undergo self condensation in presence of a dilute NaOH to form a beta-hydroxy aldehyde or
aldol formation. This reaction we are going to call it as aldol condensation. Condensation ಅಂದರೆ ರಿಮೂವಲ್ ಆಫ್ ಸಮಥಿಂಗ್ ಆಗ್ತಾ ಇರುತ್ತೆ. ಸೊ ಅಥವಾ ಅದೇನಾಗುತ್ತೆ, ರಿಅರೇಂಜ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅಂಥದಕ್ಕೆ ಏನು ಅಂತ ಹೇಳ್ತೀವಿ ನಾವು, ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಯಾವುದೇ ಆಲ್ಡಿಹೈಡ್ಸ್ಗೆ ಆಲ್ಫಾ ಹೈಡ್ರೋಜನ್ ಇರೋ ಅಂತ ಆಲ್ಡಿಹೈಡ್ಸ್ನ ತಗೊಂಡು ಅದು ಸೆಲ್ಫ್ ಕಂಡೆನ್ಸೇಷನ್ ಆಗುತ್ತೆ. ಸೊ ತಂದೆ 2 ಮಾಲಿಕ್ಯೂಲ್ನ ತಗೊಂಡು ತನ್ನಷ್ಟಕ್ಕೆ ತಾನೇ ಅದು ಕಂಡೆನ್ಸ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಎ ಡೈಲ್ಯೂಟ್ ಆಲ್ಕಲಿ. ಅದನ್ನು ಹೇಳಬೇಕಾಗತ್ತೆ. ಡೈಲ್ಯೂಟ್ ಆಲ್ಕಲಿ ಯೂಸ್ ಮಾಡಿಲ್ಲ ಅಂತಂದರೆ ಅದು ಬೇರೆ ರಿಯಾಕ್ಷನ್ ಆಗುತ್ತೆ, ಕಾನ್ಸಂಟ್ರೇಟೆಡ್ NaOH ತಗೊಂಡ್ರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ ದಿ ವರ್ಡ್ ಡೈಲ್ಯೂಟ್ NaOH ಬೇಕಾಗುತ್ತೆ. ಆವಾಗ ನನಗೆ ಏನಾಗುತ್ತೆ ಅಂದರೆ ಬೀಟಾ-ಹೈಡ್ರಾಕ್ಸಿ ಆಲ್ಡಿಹೈಡ್ ಬರುತ್ತೆ. ಆ ಬೀಟಾ-ಹೈಡ್ರಾಕ್ಸಿ ಆಲ್ಡಿಹೈಡ್ಗೆ ನಾವೇನಂತ ಕರಿತೀವಿ, ಆಲ್ಡಾಲ್ ಅಂತ ಕರಿತೀವಿ. ಯಾಕೆ ಅದಕ್ಕೆ ಆಲ್ಡಾಲ್ ಅಂತ ಹೆಸರು ಬಂದಿದೆ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ 2 ಫಂಕ್ಷನಲ್ ಗ್ರೂಪ್, ಬೈಫಂಕ್ಷನಲ್ ಕಾಂಪೌಂಡ್. ಅದು ಒಂದು ಆಲ್ಡಿಹೈಡ್ ಇದೆ, ಇನ್ನೊಂದು ಆಲ್ಕೋಹಾಲ್ ಇದೆ. ಅದಕ್ಕೋಸ್ಕರ ಇದನ್ನು ನಾವು ಆಲ್ಡಾಲ್ ಅಂತ ಕರಿತೀವಿ. The term aldol is derived from the combination of the words aldehyde and an alcohol. 2 functional group present in the product. ನಲ್ಲಿ ರೆಡ್ ಮಾರ್ಕ್ ಕಾಣ್ ತೋರಿಸಿದ್ರಲ್ಲ, ಒಂದು ಆಲ್ಡಿಹೈಡ್ ಗ್ರೂಪ್ ಇದೆ, ಇನ್ನೊಂದು ಆಲ್ ಗ್ರೂಪ್ ಇದೆ. ಇಲ್ಲ ಎಕ್ಸಾಂಪಲ್, ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ನಾನು ಅಸಿಟಾಲ್ಡಿಹೈಡ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡಬೇಕಾಗತ್ತೆ, ಆಲಿಫ್ಯಾಟಿಕ್ ಆಸಿಡ್ ಆಲ್ಡಿಹೈಡ್ನೇ ತೊಗೋಬೇಕು. ಆಲ್ಡಿಹೈಡ್ಗೆ ಆಲ್ಫಾ ಹೈಡ್ರೋಜನ್ ಇರಬೇಕು. ಯಾವುದಕ್ಕೆ ಆಲ್ಫಾ ಹೈಡ್ರೋಜನ್ ಅಂತ ಹೇಳ್ತೀವಿ ಅಂದರೆ, ನನ್ನ ಫಂಕ್ಷನಲ್ ಗ್ರೂಪ್ ಯಾವುದಿದೆಯಲ್ಲ ಅದ್ರ ಪಕ್ಕದಲ್ಲಿರೋ ಕಾರ್ಬನ್ಗೆ ಏನಾದರೂ ಹೈಡ್ರೋಜನ್ ಇದ್ದರೆ ಅಂಥ ಹೈಡ್ರೋಜನ್ಗೆ ನಾನು ಏನಂತ ಕರಿತೀನಿ, ಆಲ್ಫಾ ಹೈಡ್ರೋಜನ್ ಅಂತ ಕರಿತೀನಿ. ಸೊ ಅಸಿಟಾಲ್ಡಿಹೈಡ್ನ ಏನು ಮಾಡ್ತಾ ಇದ್ದೀನಿ ನಾನು, 2 ಮಾಲಿಕ್ಯೂಲ್ಸ್ ಆಫ್ ಅಸಿಟಾಲ್ಡಿಹೈಡ್ ತೊಗೊಂಡು ಡೈಲ್ಯೂಟ್ NaOH ಜೊತೆಗೆ ಹೀಟ್ ಮಾಡಿದಾಗ ಕಂಡೆನ್ಸೇಷನ್ ಆಗುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ NaOH ಜೊತೆಗೆ ಹೀಟ್ ಮಾಡಿದಾಗ ಕಂಡೆನ್ಸೇಷನ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ, 3-ಹೈಡ್ರಾಕ್ಸಿ ಬ್ಯೂಟನಾಲ್ ಬರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಅಸಿಟಾಲ್ಡಾಲ್ ಅಂತ ಕರಿತೀವಿ. ಸೊ ಆಲ್ಡಾಲ್ ಅಂತ ಯಾಕೆ ಹೇಳ್ತೀವಿ, CHO OH ಗ್ರೂಪ್ 2 ಇದೆ, ಆದರೆ ಫಂಕ್ಷನಲ್ ಗ್ರೂಪ್ ಯಾವುದಿದೆ, ಅಸಿಟಾಲ್, ಇದು ಅಸಿಟಾಲ್ಡಿಹೈಡ್ ಇಂದಾಗಿದೆ. ಅದಕ್ಕೋಸ್ಕರ ಇದನ್ನು ಅಸಿಟಾಲ್ಡಾಲ್ ಅಂತ ಕರೀತಾರೆ. 3-ಹೈಡ್ರಾಕ್ಸಿ ಬ್ಯೂಟನಾಲ್ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್, ನಾಟ್ ಓನ್ಲಿ ಫ್ರಮ್ ದಿ ಈ ಎಕ್ಸಾಮಿಂದಲ್ಲ, ನಿಮ್ಗೆ ಬೇರೆ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಹೋದಾಗ ಕೇಳ್ತಾರೆ. ಆಲ್ಡಾಲ್ ಕಂಡೆನ್ಸೇಷನ್ ಅಂದರೆ ಆಲ್ಫಾ ಹೈಡ್ರೋಜನ್ ಇರಬೇಕು, ನಿಮಗೆ ಆಲಿಫ್ಯಾಟಿಕ್ ಆಸಿಡ್ಸ್ ಇರಬೇಕು, ಸೆಲ್ಫ್ ಕಂಡೆನ್ಸೇಷನ್ ಆಗುತ್ತೆ, ಡೈಲ್ಯೂಟ್ ಆಲ್ಕಲಿ ಇರಬೇಕು. ಸೊ ಇಷ್ಟೆಲ್ಲ ಪದಗಳನ್ನ ನೀವು ನೋಡ್ರೆ ಈಸಿಯಾಗಿ ಮಾಡ್ಬೋದು. ಅದೇ ರೀತಿ ಪರ್ಕಿನ್ ಕಂಡೆನ್ಸೇಷನ್, ಇದೂ ಅಷ್ಟೇ, ನಿಮಗೆ ಕಂಡೆನ್ಸೇಷನ್ ಅಂದರೆ ರಿಮೂವಲ್ ಆಗುತ್ತೆ. ಆದರೆ ಈ ಕಂಡೆನ್ಸೇಷನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಆರೋಮ್ಯಾಟಿಕ್ ಆಲ್ಡಿಹೈಡ್ನ ತಗೊಳ್ತಾ ಇದ್ದೀವಿ. ಆರೋಮ್ಯಾಟಿಕ್ ಆಲ್ಡಿಹೈಡ್ ಕಂಡೆನ್ಸಸ್ ವಿತ್ ಆಸಿಡ್ ಅನ್ಹೈಡ್ರೇಟ್ ಇನ್ ಪ್ರೆಸೆನ್ಸ್ ಆಫ್ ಎ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಟು ಫಾರ್ಮ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಸಿಡ್. ಸೊ ಬೆಂಜಾಲ್ಡೈಡ್ ಕಂಡೆನ್ಸಸ್ ವಿತ್ ಅಸ್ಟಿಕ್ ಅನ್ಹೈಡ್ರೇಟ್ ಜೊತೆಗೆ ಬೆಂಜಾಲ್ಡೈಡ್ನ ಟ್ರೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಸಿಟೇಟ್ ಸಿನಮಿಕ್ ಆಸಿಡ್ ಬರುತ್ತೆ, ವಿಚ್ ಇಸ್ ಎ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಸಿಡ್ ಇದೆ. ಇಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪರ್ಕಿನ್ ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನಿಮ್ಮದು CHO ಜೊತೆಗೆ ಇದೆಯಲ್ಲ, CHO ಏನಾಗ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದೆ. CHನಲ್ಲಿ O ಡಬಲ್ ಬಾಂಡ್ O ಹೆಚ್ಚಾಗೇ ಇರುತ್ತೆ, ಡಬಲ್ ಬಾಂಡ್ O ಇದೆಯಲ್ಲ ಅದು ರಿಯಾಕ್ಟ್ ಆಗ್ತಾ ಇದೆ ಯಾವುದ್ರ ಜೊತೆಗೆ, ಅಸ್ಟಿಕ್ ಅನ್ಹೈಡ್ರೇಟ್ ಜೊತೆಗೆ. ಹಂಗಾಗಿ ನಿಮಗೆ ಸಿನಮಿಕ್ ಆಸಿಡ್ ಬರ್ತಾ ಇದೆ. ಸೊ ಆರೋಮ್ಯಾಟಿಕ್ ಆಲ್ಡಿಹೈಡ್ ಇಲ್ಲಿ ತೊಗೊಳ್ಬೇಕಾಗತ್ತೆ, ನಾವು ಬೆಂಜಾಲ್ಡೈಡ್ ತೊಗೋಬೇಕಾಗತ್ತೆ. ಅಸ್ಟಿಕ್ ಅನ್ಹೈಡ್ರೇಟ್ ಜೊತೆ ತೊಗೊಂಡಾಗ ನಿಮಗೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಸಿಡ್ ಬರ್ತಲ್ಲ, ಅಂಥರಿಗೆ ನಾವೇನಂತ ಕರಿತೀವಿ, ಪರ್ಕಿನ್ ರಿಯಾಕ್ಷನ್ ಅಂತ ಕರಿತೀವಿ, ಅಥವಾ ಪರ್ಕಿನ್ ಕಂಡೆನ್ಸೇಷನ್ ಅಂತ ಕರೀತಾರೆ. ಅದೇ ರೀತಿ ನೋವನಾಗಲ್ ಕಂಡೆನ್ಸೇಷನ್ ಅಂತ ಹೇಳ್ತಾರೆ. ಇದು ಮಾಡಿಫೈಡ್ ಆಲ್ಡಾಲ್ ಕಂಡೆನ್ಸೇಷನ್. ಆಲ್ಡಾಲ್ ಕಂಡೆನ್ಸೇಷನ್ ಅಂದರೆ ಸ್ವಲ್ಪ ಇದು ಮಾಡಿಫಿಕೇಶನ್ ಆಫ್ ದಟ್ ಅಂತ ಹೇಳ್ಬೋದು. ಇಟ್ ಈಸ್ ಎ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಫ್ ಅನ್ ಆಕ್ಟಿವ್ ಮಿಥಿಲಿನ್ ಕಾಂಪೌಂಡ್ ಟು ಆಲ್ಡಿಹೈಡ್ ಆರ್ ಎ ಕೀಟೋನ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್ ಟು ಗಿವ್ ಎ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಸೊ ಆಲ್ಡಾಲಲ್ಲಿ ಏನಾಗ್ತಾ ಇತ್ತು, ಅಲ್ಲಿ ನಾವು ಅಡಿಷನ್ ಯಾವುದಕ್ಕೆ ತೊಗೊಳ್ತಾ ಇದ್ವಿ, ಸೇಮ್ ಮಾಲಿಕ್ಯೂಲ್ಸ್ ತೊಗೊಳ್ತಾ ಇದ್ವಿ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ಆಕ್ಟಿವ್ ಮಿಥಿಲಿನ್ ಕಾಂಪೌಂಡು ಜೊತೆಗೆ ನಮಗೆ ಅಥವಾ ಕೀಟೋನ್ಸ್ನ ತೊಗೊಳ್ತಾ ಇದ್ವಿ. ಇಲ್ಲಿ ಅಸಿಟಾಲ್ಡಿಹೈಡ್ನ ತೊಗೊಂಡು ನಾನೇನು ಮಾಡ್ತಾ ಇದ್ದೀನಿ, ಮೆಲೋನಿಕ್ ಎಸ್ಟರ್ನ ತೊಗೊಳ್ತಾ ಇದ್ದೀನಿ, ವಿಚ್ ಇಸ್ ಆಕ್ಟಿವ್ ಮಿಥಿಲಿನ್ ಕಾಂಪೌಂಡ್ ಇದೆ. ಅದನ್ನು ನಾನು ಟ್ರೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಎ ಪಿರಿಡಿನ್ ಜೊತೆ ಟ್ರೀಟ್ ಮಾಡಿದಾಗ ನನಗೆ ಕ್ರೋಟೋನೋಯಿಕ್ ಆಸಿಡ್ ಬರುತ್ತೆ. ಸೊ ಈ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ ಅಂತಂದರೆ ಕೋನಾಗಲ್ ಕಂಡೆನ್ಸೇಷನ್ ಅಂತ ಕರಿತೀನಿ. ಸೊ ಇಲ್ಲಿ ನನಗೆ ಆಲ್ಡಾಲ್ ಕಂಡೆನ್ಸೇಷನ್ ಆಗ್ತಾ ಇರುತ್ತೆ, ಇಲ್ಲೂ ಕಂಡೆನ್ಸೇಷನ್ನೇ ಆಗುತ್ತೆ. ಈ ಡಬಲ್ ಬಾಂಡ್ O ಮತ್ತು H2 ಹೋಗ್ಬಿಡುತ್ತೆ. ಆ ಜಾಗಕ್ಕೆ ನಿಮ್ಗೆ ಏನಾಗುತ್ತೆ, ಕ್ರೋಟೋನಿಕ್ ಆಸಿಡ್ ಬರುತ್ತೆ ಇನ್ ಪ್ರೆಸೆನ್ಸ್ ಆಫ್ ಎ ಬೇಸ್. ಅಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಎ ಡೈಲ್ಯೂಟ್ ಯೂಸ್ ಮಾಡ್ತಾ ಇದ್ವಿ, ಇನ್ ಪ್ರೆಸೆನ್ಸ್ ಆಫ್ ಎ ಪಿರಿಡಿನ್ ಇಲ್ಲಿ ಮಾಡ್ತಾ ಇದ್ವಿ. ಅದೇ ರೀತಿ ಬೆಂಜಾಯಿನ್ ಕಾಂಡೆನ್ಸೇಷನ್ ಅಂತ ತಗೊಳ್ತೀವಿ. ಇದು ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಆಲ್ಡಾಲ್ ಕಂಡೆನ್ಸೇಷನ್ ಅಂದರೆ, ಅದೇ ಅಲ್ಲಿ ಏನು ಮಾಡಿದ್ವಿ ನಾವು, 2 moles ಆಫ್ ಆಲಿಫ್ಯಾಟಿಕ್ ಆಲ್ಡಿಹೈಡ್ನ ತೊಗೊಂಡಿದ್ವಿ, ಆಲ್ಕೈಲ್ ಆಲ್ಡಿಹೈಡ್ನ ತೊಗೊಂಡಿದ್ವಿ. ಇಲ್ಲೇನು ಮಾಡ್ತೀವಿ, ಆರೋಮ್ಯಾಟಿಕ್ ಅರೈಲ್ ಆಲ್ಡಿಹೈಡ್ನ ತೊಗೊಳ್ತಾ ಇದ್ವಿ. 2 moles ಆಫ್ ಬೆಂಜಾಲ್ಡೈಡ್ನ ತೊಗೊಳ್ತಾ ಇದ್ವಿ. ಆ ಬೆಂಜಾಲ್ಡೈಡು ಆಲ್ಕೋಹಾಲಿಕ್ KO ಜೊತೆಗೆ ಟ್ರೀಟ್ ಮಾಡಿದಾಗ ಇಟ್ ಗೋಯಿಂಗ್ ಟು ಫಾರ್ಮ್ ಆಲ್ಫಾ ಹೈಡ್ರಾಕ್ಸಿ ಕೀಟೋನ್ಸ್ ಕಾಲ್ಡ್ ಆಸ್ ಬೆಂಜಾಯಿನ್ ಫಾರ್ಮೇಷನ್ ಆಗುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಬೆಂಜಾಯಿನ್ ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದರೆ ರೀಅರೇಂಜ್ಮೆಂಟ್ ಆಗುತ್ತೆ. ಸೊ ರೀಅರೇಂಜ್ಮೆಂಟ್ ಆಗಿ H ಈ ಕಡೆ ಇರೋದು ಆ ಕಡೆಗೆ ಹೋಗುತ್ತೆ, ಆ ಕಡೆ ಇರೋದು ಈ ಕಡೆಗೆ ಬರುತ್ತೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ KCN ಆಗ್ತಾ ಇದೆ, ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ಫಾ ಹೈಡ್ರಾಕ್ಸಿ ಕೀಟೋನ್ಸ್ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೆಂಜಾಯಿನ್ ಅಂತ ಕರಿತೀವಿ. ಈ ಬೆಂಜಾಯಿನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ
Mannich reaction ಅಂತ ಹೇಳ್ತಾರೆ. The condensation of the carbonyl compound containing active hydrogen with a formaldehyde and ammonia are a primary or secondary amines to form beta amino carbonyl compounds is known as Mannich base. ಸೊ ಆಲ್ಡಿಹೈಡ್ಸ್ ಇರ್ಬೋದು, ಕೀಟೋನ್ಸ್ ಇರ್ಬೋದು, ಫಿನಾಲ್ಸು, ಬೀಟಾ ಕಿಟೋ ಎಸ್ಟರ್ಸು, ಬೀಟಾ ಸೈನೋ ಎಸ್ಟರ್ಸು, ನೈಟ್ರೋ ಆಲ್ಕೇನ್ಸು, ಇದು ಯಾವ್ದು ಬೇಕಾದ್ರೂ ನಾನು active hydrogen of this compound I can take in order to undergo this particular reaction. Aldehydes ketones containing alpha hydrogen undergo condensation with a formaldehyde and a secondary amine to produce beta amino carbonyl compounds is called as Mannich base. ಈ ಬೇಸ್ಗೆ ನಾವೇನಂತ ಕರಿತೀವಿ, Mannich base ಅಂತ ಹೇಳ್ತೀವಿ. ಈ ರಿಯಾಕ್ಷನ್ಗೆ Mannich ರಿಯಾಕ್ಷನ್ ಅಂತ ಅವ್ರು ಕರೀತಾರೆ. ಸೊ ಅಸ್ಟ್ರೋಫಿನೋನ್ ತೊಗೊಂಡಿದ್ದೀನಿ, ಫಾರ್ಮಾಲ್ಡಿಹೈಡ್ ತೊಗೊಂಡಿದ್ದೀನಿ, ಡೈಮಿಥೈಲ್ ಅಮೈನ್ನ ತೊಗೊಂಡಿದ್ದೀನಿ. ಆ ಮೂರು ರಿಯಾಕ್ಟ್ ಮಾಡಿದಾಗ ನಿಮಗೆ ಬೀಟಾ ಅಮೈನೋ ಕೀಟೋನ್ ಬರುತ್ತಲ್ಲ, ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, Mannich ರಿಯಾಕ್ಷನ್ ಕರಿತೀವಿ. ಅದೇ ಥರ ಈಗ ಇದೆಲ್ಲನೂ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಆಯಿತು. ಆಲ್ಡರ್ ಕಂಡೆನ್ಸೇಷನ್, ಬೆಂಜಾಯಿನ್ ಕಂಡೆನ್ಸೇಷನ್, ಪರ್ಕಿನ್ ಕಂಡೆನ್ಸೇಷನ್, ನಾವೆನಾಗಲ್ ಕಂಡೆನ್ಸೇಷನ್, Mannich ರಿಯಾಕ್ಷನ್. ಈ 5 ರಿಯಾಕ್ಷನ್ ನಿಮಗೆ ಕಂಡೆನ್ಸೇಷನ್ ರಿಯಾಕ್ಷನ್ ಆಯಿತು. ಈಗ ನಾವು ಮತ್ತೆ ಏನು ಮಾಡೋಣ, ರಿಡಕ್ಷನ್ಗೆ ಹೋಗೋಣ. ಆಲ್ರೆಡಿ ಒಂದು ರಿಯಾಕ್ಷನ್ ನೀವು ರೋಸನ್ಮಂಡ್ ರಿಡಕ್ಷನ್ ನೀವು ಆಲ್ರೆಡಿ ಫಸ್ಟ್ ರಿಯಾಕ್ಷನಲ್ಲಿ ನೋಡಿದ್ದೀವಿ. ಅದೇ ಥರ ಇಲ್ಲೂ ರಿಡಕ್ಷನ್ ಇಲ್ಲೇನು ಮಾಡ್ತೀವಿ ಅಂದರೆ, ರಿಡಕ್ಷನ್ ನಾಟ್ ಡೈರೆಕ್ಟ್ಲಿ ಆಗಲ್ಲ, ಹಿಯರ್ ಇನ್ ಪ್ರೆಸೆನ್ಸ್ ಆಫ್ ಎ ರೆಡ್ಯೂಸಿಂಗ್ ಏಜೆಂಟ್ ಆಗುತ್ತೆ. ದ ಕ್ಲಾಸಿಕಲ್ ಮೆಥಡ್ ಆಫ್ ರಿಡಕ್ಷನ್ ಆಫ್ ಎ ಕಾರ್ಬನೈಲ್ ಕಾಂಪೌಂಡ್ ಟು ಹೈಡ್ರೋಕಾರ್ಬನ್ಸ್ ಯೂಸಿಂಗ್ ಎ ಜಿಂಕ್ ಅಮಾಲ್ಗಮ್ ಆರ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ನೀವೇನು ಮಾಡ್ಬೋದು, ಕ್ಲಮನ್ಸನ್ ರಿಡಕ್ಷನ್ ಆಗಬೇಕು ಅಂದರೆ ಯಾವ್ದು ಬೇಕಾದ್ರೆ ಜಿಂಕ್ ಅಂಡ್ ಅಮಾಲ್ಗಮ್ ಇನ್ ಕಾನ್ಸಂಟ್ರೇಟೆಡ್ HCl ತೊಗೋಬೋದು, ಜಿಂಕ್ ಅಂಡ್ HCl ತೊಗೋಬೋದು, ಟಿನ್ ಅಂಡ್ HCl ತೊಗೋಬೋದು, ಜಿಂಕ್ ಇನ್ ಅಸ್ಟಿಕ್ ಆಸಿಡ್ ತೊಗೋಬೋದು, ಜಿಂಕ್ ಕಾಪರ್ ಇನ್ ಆಲ್ಕೋಹಾಲ್ ತೊಗೋಬೋದು, ಸೋಡಿಯಂ ಇನ್ ಆಲ್ಕೋಹಾಲ್ ತೊಗೋಬೋದು. ಸೊ ವೇರಿಯಸ್ ಟೈಪ್ಸ್ ಆಫ್ ರೆಡ್ಯೂಸಿಂಗ್ ಏಜೆಂಟ್ನ ನೀವು ಯೂಸ್ ಮಾಡ್ಬೋದು. ಆದರೆ ಕ್ಲಮನ್ಸನ್ ಮಾತ್ರ ವಾಟ್ ಈ ಯೂಸ್ಡ್ ಅಂದರೆ ಜಿಂಕ್ ಅಮಾಲ್ಗಮ್ ಇನ್ ಕಾನ್ಸಂಟ್ರೇಟೆಡ್ HCl ಅವ್ರು ಯೂಸ್ ಮಾಡಿದ್ದ. ಆದರೆ ಬೇರೆ ಬೇರೆ ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡಿದ್ರೆ ಮಾಡ್ಬೋದು. ಬಟ್ ಕ್ಲಮನ್ಸನ್ ಫಸ್ಟ್ ಮಾಡಿದಾಗ ಇಟ್ ಟುಕ್ ಜಿಂಕ್ ಅಮಾಲ್ಗಮ್ ಇನ್ ಕಾನ್ಸಂಟ್ರೇಟೆಡ್ HCl. ಸೊ ಕ್ಲಮನ್ಸನ್ ರಿಯಾಕ್ಷನ್ಸ್ ಎ ಗುಡ್ ಫಾರ್ ದಿ ರಿಡಕ್ಷನ್ ಆಫ್ ಕೀಟೋನ್ಸ್ ಬಟ್ ನಾಟ್ ಫಾರ್ ಆಲ್ಡಿಹೈಡ್ಸ್. ಇದು ಯಾವುದಕ್ಕೆ ಅಂದರೆ ಕೀಟೋನ್ಸ್ಗೆ ಮಾತ್ರ, ಆಲ್ಡಿಹೈಡ್ಸ್ಗೆ ಕಷ್ಟ ಆಗುತ್ತೆ. ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ, ಫಸ್ಟು ಕೀಟೋನ್ಸ್ ತೊಗೊಂಡಿದ್ದೀನಿ, ಅಸ್ಟೋನ್ ತೊಗೊಂಡಿದ್ದೀನಿ. ಅಸ್ಟೋನ್ಗೆ ರಿಡಕ್ಷನ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಅಮಾಲ್ಗಮ್ ಇನ್ ಕಾನ್ಸಂಟ್ರೇಟ್ HCl ನಿಮಗೆ ಕರೆಸ್ಪಾಂಡಿಂಗ್ C+O ಇರೋಂಥದ್ದು CH2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ಥರ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಆಲಿಫ್ಯಾಟಿಕ್ ತೊಗೊಂಡಿದ್ದೀನಿ, ಒಂದು ಆರೋಮ್ಯಾಟಿಕ್ ತೊಗೊಂಡಿದ್ದೀನಿ, ಅಸ್ಟ್ರೋಫಿನೋನ್ ತೊಗೊಂಡಿದ್ದೀನಿ. ಅಸ್ಟ್ರೋಫಿನೋನ್ ತೊಗೊಂಡು ಸೇಮ್ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ. ದಿಸ್ ರಿಯಾಕ್ಷನ್ ಸೂಟಬಲ್ ಓನ್ಲಿ ಫಾರ್ ಕೀಟೋನ್ಸ್, ನಾಟ್ ಫಾರ್ ಆಲ್ಡಿಹೈಡ್. ನೆಕ್ಸ್ಟ್ ಅದೇ ಥರ ವುಲ್ಫ್ ಕೃಷ್ಣ ರಿಡಕ್ಷನ್ ಅಂತ ಹೇಳ್ತೀವಿ. ಇಲ್ಲೂ ಏನು ಮಾಡ್ತೀವಿ, ನಾವು ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ನ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಹೈಡ್ರಸಿನ್ ಜೊತೆಗೆ ನಾವು ಇಲ್ಲಿ ರಿಯಾಕ್ಷನ್ನ ಮಾಡ್ತೀವಿ. ಬೋತ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ಹೈಡ್ರೋಸಿನ್ ಫಾಲೋಡ್ ಬೈ ಹೀಟಿಂಗ್ ವಿತ್ KOH ಇನ್ ಪ್ರೆಸೆನ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಗೆಟ್ ರೆಡ್ಯೂಸ್ ಟು ಹೈಡ್ರೋಕಾರ್ಬನ್. ಇದು ಹೈಡ್ರೋಕಾರ್ಬನ್ಗೆ ಕನ್ವರ್ಟ್ ಆಗುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ವುಲ್ಫ್ ಕೃಷ್ಣ ರಿಡಕ್ಷನ್ ಅಂತ ಕರೀತಾರೆ. ಆಲ್ಡಿಹೈಡ್ಸು ಕೀಟೋನ್ಸ್ ಎರಡಕ್ಕೂ ಆಗುತ್ತೆ. ಇದು ಅದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡ್ತೀವಿ. ಇಷ್ಟು ರಿಯಾಕ್ಷನ್ಸು ನಿಮಗೆ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸಲ್ಲಿ ಇರುವಂಥದ್ದು. ಈಗ ಬರುವಂಥದ್ದು HVZ ರಿಯಾಕ್ಷನ್ ಅಂತ. ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಆರ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಎ ಫಾಸ್ಫರಸ್ ಆರ್ ಫಾಸ್ಫರಸ್ ಹ್ಯಾಲೈಡ್ ಟು ಗಿವ್ ದಿ ಆಲ್ಫಾ ಹ್ಯಾಲೋ ಆಸಿಡ್ಸ್. ಇಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, Hell-Volhard-Zelinskii ರಿಯಾಕ್ಷನ್ ಅಂತ ಕರಿತೀವಿ. HVZ ರಿಯಾಕ್ಷನ್ ಅಂತ ಕರೀತಾರೆ. ಸೊ ನಾನು ಏನು ಮಾಡಿದ್ದೀನಿ, ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ ತೊಗೊಂಡಿದ್ದೀನಿ, RCH2. ಅದನ್ನು ನಾನು ಐದರ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ವಿತ್ ಫಾಸ್ಫರಸ್ ಹ್ಯಾಲೈಡ್ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಫಾಸ್ಫರಸ್ ಇನ್ ಬ್ರೋಮಿನ್ ತೊಗೋಬೋದು. ಅವಾಗ ಏನಾಗುತ್ತೆ, ನನಗೆ ಆಲ್ಫಾ ಹ್ಯಾಲೋ ಆಸಿಡ್ಸ್ ಬರುತ್ತೆ. ಅಂದರೆ ಆಸಿಡ್ ಗ್ರೂಪ್ಗೆ ಪಕ್ಕದಲ್ಲಿರುವಂಥ ಕಾರ್ಬನ್ಗೆ ನನಗೆ ಹ್ಯಾಲೋ ಗ್ರೂಪ್ ಹೋಗಿ ಅಟ್ಯಾಚ್ ಆಗುತ್ತೆ. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, HVZ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, CH3 CH2 CH2 COOH ಗ್ರೂಪ್ ಇದೆ. ಸೊ COOH ಗ್ರೂಪ್ ಪಕ್ಕದಲ್ಲಿರುವಂಥ ಹೈಡ್ರೋಜನ್ಗೆ ಅದು ಲಿಂಕ್ ಆಗುತ್ತೆ. ಈ ಒಂದು ದೇರ್ ಆರ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ವೇರ್ ಇಟ್ ಕ್ಯಾನ್ ಬಿ ಈಸಿಲಿ ರೀಪ್ಲೇಸ್ಡ್. Br ಕ್ಯಾನ್ ಬಿ ರೀಪ್ಲೇಸ್ಡ್. ಆದರೆ Br ಎಲ್ಲಿ ರೀಪ್ಲೇಸ್ ಆಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ರೀಪ್ಲೇಸ್ ಓನ್ಲಿ ಇನ್ ದಿ ಆಲ್ಫಾ ಪೊಸಿಷನಲ್ಲಿರುವಂಥ ಹೈಡ್ರೋಜನ್ನ ರೀಪ್ಲೇಸ್ ಆಗುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, HVZ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ರಿಯಾಕ್ಷನ್ ಬರುತ್ತೆ ನಿಮಗೆ ಅಮೈಡ್ಸಲ್ಲಿ. ಅಗೇನ್ ಇದನ್ನು ಕಾರ್ಬಾಕ್ಸಿಲಿಕ್ ಆಸಿಡಲ್ಲೇ ಬರುತ್ತೆ. ವೆನ್ ಅಮೈಡ್ ಇಸ್ ಟ್ರೀಟೆಡ್ ವಿತ್ ಅ ಬ್ರೋಮಿನ್ ಇನ್ ಆಲ್ಕಲಿ ಸೊಲ್ಯೂಷನ್ ಎ ಪ್ರೈಮರಿ ಅಮೈನ್ ಹ್ಯಾವಿಂಗ್ 1 ಕಾರ್ಬನ್ ಲೆಸ್ ದ್ಯಾನ್ ದಿ ಅಮೈಡ್ ಈಸ್ ಫಾರ್ಮ್ಡ್. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹಾಫ್ಮನ್
ಡಿಗ್ರಡೇಷನ್ ಅಂತಂದ್ರೇನು ಕಡಿಮೆ ಆಗುವಂಥದ್ದು. ಸೊ ಬ್ರೋಮೊಮೈಡ್ ರಿಯಾಕ್ಷನ್ ಅಂತಲೂ ಕರೀತಾರೆ. ದಿಸ್ ರಿಯಾಕ್ಷನ್ ಇಸ್ ಇನ್ ವಿಚ್ amide is converted into primary amine by the elimination of the carbonyl group is often referred to as Huffman degradation or Huffman bromomide reaction. ಯಾಕೆ ಅಂದರೆ RCONHBr ಬರುತ್ತೆ, which is a bromomide, which is an important intermediate during the reaction formation ಆಗಬೇಕಾದ್ರೆ ಅದು ಇಂಟರ್ಮೀಡಿಯೇಟ್ ಥರ ಬರುತ್ತೆ. ಹಂಗಾಗಿ ಇದಕ್ಕೆ Huffman degradation or bromomide reaction ಅಂತ ಕರೀತಾರೆ. ಸೊ ಏನಾಗುತ್ತೆ ಅಂದರೆ ನಾನು ಅಮೈಡ್ನ ತೊಗೊಂಡಿದ್ದೀನಿ, ಅಮೈಡ್ಗೆ ಬ್ರೋಮಿನು ಮತ್ತು NaOH ಹಾಕ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ನನಗೆ ಅಮೈನ್ ಫಾರ್ಮೇಷನ್ ಆಗುತ್ತೆ. ಅಮೈಡಿಂದ ನನಗೆ ಅಮೈನ್ ಬರುತ್ತೆ. ಕನ್ವರ್ಷನ್ ಆಫ್ ಅಮೈಡ್ ಇಂಟು ಅಮೈನ್ ಈಸ್ ಕಾಲ್ಡ್ ಆಸ್ ಕಾರ್ಬಮೈಡ್ ರಿಯಾಕ್ಷನ್. ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕು ಅಂದರೆ CH3CONH2 ತೊಗೊಂಡಿದ್ದೀನಿ, ಅಸ್ಟಮೈಡ್ ತೊಗೊಂಡಿದ್ದೀನಿ. ಅದನ್ನು ನಾನು ಬ್ರೋಮೊಮೈಡ್ ರಿಯಾಕ್ಷನ್ ಮಾಡಿದಾಗ ನನಗೆ ಮಿಥೈಲ್ ಅಮೈನ್ ಬರ್ತಾ ಹೋಗುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹಾಫ್ಮನ್ ಬ್ರೋಮೊಮೈಡ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಇದರಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಸಲ್ಲಿ 2 ರಿಯಾಕ್ಷನು, ಅದರಲ್ಲಿ 9 ರಿಯಾಕ್ಷನು, ಒಟ್ಟು ನಿಮಗೆ ಟೋಟಲ್ 11 ನೇಮ್ ರಿಯಾಕ್ಷನ್ಸ್ ಆರ್ ದೇರ್ ಇನ್ 4th ಸೆಮಿಸ್ಟರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.